ಆ ದುಡ್ಡು ಕೈ ಸೇರಿದ್ರೆ ಅಷ್ಟೇ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಾನು ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯೆ. ನಮ್ಮ ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಕೂಡ 6 ತಿಂಗಳಿಗೊಂದ್ಸರಿ 10 ತಿಂಗಳಿಗೊಂದ್ಸರಿ ಟ್ರಾನ್ಸ್ಫರ್ ಮಾಡ್ತಾರೆ. ಪದೇ ಪದೇ ಅಧಿಕಾರಿಗಳನ್ನು ಬದಲಾಯಿಸ್ತಾರೆ, ಪೊಲೀಸ್ ಅಧಿಕಾರಿಗಳನ್ನ. ಯಾಕೆ? ಒಂದು ಸಾರಿ ದುಡ್ಡು ಕೊಟ್ರೆ ಅದರ ವ್ಯಾಲ್ಯೂ 10 ತಿಂಗಳಿಗೆ ಮಾತ್ರ, ಆಮೇಲೆ ಹೊಸ ದುಡ್ಡು ಕೊಡಬೇಕು. ಅವನು ಉಳಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಕೊಡಬೇಕು, ಇಲ್ಲಾಂದ್ರೆ ಅವನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ, ಇನ್ಯಾರೋ ಹೆಚ್ಚು ದುಡ್ಡು ಕೊಡೋನು ಬರ್ತಾನೆ. ಅಂದ್ರೆ ಈ ದುಡ್ಡಿನ ವ್ಯವಹಾರದಲ್ಲಿ ಟ್ರಾನ್ಸ್ಫರ್ ಆಗುವ ಕಾರಣಕ್ಕಾಗಿ ನಮ್ಮ ಅಧಿಕಾರಿಗಳು ಆತ್ಮವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಕೆಲಸ ಮಾಡುವ ಬದಲು ದುಡ್ಡೆಲ್ಲಿ ಸಿಗುತ್ತೆ ಅನ್ನೋದು ಹೆಚ್ಚು ವ್ಯಾಲ್ಯೂಯಬಲ್ ಆಗ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 1800ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ, ಸಾಮೂಹಿಕ ಅತ್ಯಾಚಾರ ಆಗಿದೆ ಮತ್ತು ದೌರ್ಜನ್ಯ ಆಗಿದೆ ಕಳೆದ 2 ವರ್ಷದಲ್ಲಿ. ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಬಲೂನ್ ಮಾರಕ್ಕೆ ಬಂದಂತ ಬಾಲಕಿಯ ಮೇಲೆ ಆಯ್ತು, ಕೊಲೆ ಆಯಿತು. ಹುಬ್ಳಿಯಲ್ಲಿ ನೇಹಂದ್ ಆಯಿತು. ಸರ್ಕಾರ ಬಂದ ತಕ್ಷಣನೇ ಸುವರ್ಣಸೌಧದಲ್ಲಿ ಬೆಳಗಾಮಲ್ಲಿ ಅಧಿವೇಶನ ನಡೀತಿದೆ. ಕಣ್ಮುಂದೆನೆ ಅಧಿವೇಶನದ ಎದುರುಗಡೆ ಬೆಳಗಾಂ ಸಿಟಿಯಲ್ಲೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ದೌರ್ಜನ್ಯ ಮಾಡಿದ್ರು. ಏನಾಯ್ತು? ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕರು ಅತಿಥಿ ಉಪನ್ಯಾಸಕಿಯ ಮೇಲೆ, ಯಾವುದೋ ಮೂಡಬಿದ್ರಿಯ ಉಪನ್ಯಾಸಕರು ಬೆಂಗಳೂರಿಗೆ ಹುಡುಗಿಯನ್ನ, ಅವರ ಸ್ಟೂಡೆಂಟ್ ಅನ್ನ ಕರ್ಕೊಂಡು ಬಂದು ಮಾಡ್ತಾರೆ. ಮಲತಂದೆ ತನ್ನ ಮಗಳ ಮೇಲೆ ಮಾಡ್ತಾನೆ. ಕೆಲಸ ಹುಡ್ಕೊಂಡು ಬಂದಂತ ಎಲ್ಲಿಯೋ ಬಿಹಾರದ ಕುಟುಂಬ ಅಥವಾ ಬೇರೆ ಬೇರೆ ರಾಜ್ಯ ಒಡಿಸ್ಸಾದಿಂದ ಬಂದಂತ ಕುಟುಂಬ, ಅವರ ಮಕ್ಕಳು ಓಡಾಡ್ತಾ ಇದ್ರೆ ಅವರನ್ನು ಎತ್ಕೊಂಡೋಗಿ ಮಾಡ್ತಿದ್ದಾರೆ. ಈ ಧೈರ್ಯ ಹೇಗೆ ಬಂತು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ? ಈ ಧೈರ್ಯ ಇಂಥ ಅಪರಾಧಿಗಳಿಗೆ ಹೇಗೆ ಬಂತು? ಯಾಕೆಂದ್ರೆ ಇಲ್ಲಿ ಸರ್ಕಾರ ಸತ್ತಿದೆ. ಸರ್ಕಾರ ಬದುಕಿಲ್ಲ ಕರ್ನಾಟಕದಲ್ಲಿ, ಜನರ ಪಾಲಿಗೆ ಬದುಕಿಲ್ಲ. ಅವರ ಕುರ್ಚಿಯ ಮೇಲಾಟ, ಯಾರು ಮಂತ್ರಿ ಆಗ್ಬೇಕು, ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಯಾರು ಮಂತ್ರಿಗಿರಿಯನ್ನು ಉಳಿಸ್ಕೋಬೇಕು, ಯಾರು ಮಂತ್ರಿಗಿರಿಯನ್ನು ಗಳಿಸ್ಕೋಬೇಕು, ಈ ಮೇಲಾಟದಲ್ಲಿ ಇವತ್ತು ಜನ ಪ್ರಾಣವನ್ನ ಕಳ್ಕೊಂತಿದ್ದಾರೆ. ಅಧಿಕಾರಿಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಅಧಿಕಾರಿಗಳು ಕಳೆದ 2-2.5 ವರ್ಷದಲ್ಲಿ ಮಾಡಿಕೊಂಡ್ರು. ಒತ್ತಡ ಪೂರ್ವಕವಾಗಿ ಇವರು ಸರ್ವೆಗೆ ಕಳಿಸಿದ್ರು, ಜಾತಿ ಸರ್ವೆ ಮಾಡಬೇಕು ಅನ್ನೋ ಹುಚ್ಚಲ್ಲಿ. ಅಲ್ಲಿ 6ಕ್ಕಿಂತ ಹೆಚ್ಚು ಜನ ಸತ್ತೋದ್ರು. ಒತ್ತಡವನ್ನ ತಡ್ಕೊಳಕ್ಕಾಗದೇನೆ ಬೇರೆ ಬೇರೆ ಬಿದ್ದು ಕೆಲವರು ಆಕ್ಸಿಡೆಂಟ್ ಆಗಿ ಸತ್ರು, ಇನ್ನು ಕೆಲವರು ಹಾರ್ಟ್ ಅಟ್ಯಾಕ್ ಇಂದ ಸತ್ರು. ಸುಮಾರು 15ಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು. ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಗುತ್ತಿಗೆದಾರರು ದಯಾಮರಣ ಕೊಡಿ ಅನ್ನುವಂತ ಪತ್ರ ಬರೀತಾರೆ. ಏನ್ ನಡೀತಿದೆ? ಯಾರು ನಮ್ಮನ್ನು ಕೇಳೋರು? ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು? ನೀವು ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಗ್ಯಾರಂಟಿಯೇ ನಿಮ್ಮ ಸಾಧನೆ ಅಂತ ಮಾತಾಡ್ತಾ ಇದ್ದೀರಿ. ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು? ನಮ್ಮ ಮಹಿಳೆಯರು, ನಮ್ಮ ಹೆಣ್ಮಕ್ಳು ಇವತ್ತು ಮನೆಯಿಂದ ಆಚೆ ಹೋದ್ರೆ ಗ್ಯಾರಂಟಿಯಾಗಿ ವಾಪಸ್ ಬರ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಉಳ್ಕೊಂಡಿಲ್ಲ. ನಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಯಾರು? ಏನ್ ನಡೆಸ್ತಿದ್ದೀರಿ ನೀವು? ಇಷ್ಟು ವೀಕ್ ಗೃಹ ಸಚಿವರನ್ನ ಇಟ್ಕೊಂಡು ನೀವು ರಾಜ್ಯ ನಡೆಸಕ್ಕೆ ಹೆಂಗ್ ಸಾಧ್ಯ? ಶಾಂತಿಯುತ ರಾಜ್ಯ ಇವತ್ತು ಅಪರಾಧಿ ರಾಜ್ಯ ಆಗ್ತಾ ಇದೆ. ಬೆಂಗಳೂರು ದೇಶದ ಅತ್ಯಂತ ಹೆಚ್ಚು ಅಪರಾಧಿಗಳ ರಾಜಧಾನಿಗಳಲ್ಲಿ ಒಂದಾಗ್ತಾ ಇದೆ. ಸ್ಕೂಟರ್ ಹೋದವನು ವಾಪಸ್ ಬರಲ್ಲ, ಗುಂಡಿಯಲ್ಲಿ ಬಿದ್ದು ಸಾಯ್ತಾನೆ, ಇಲ್ಲ ಯಾರೋ ಮರ್ಡರ್ ಮಾಡ್ತಾರೆ.